ಪವನ್ ಕಲ್ಯಾಣ್ ಅವರು ನಟಿಸಿರುವ ಹರಿಹರ ವೀರಮಲ್ಲು ಮೂವಿ ಇವಾಗ ತಾನೇ ರಿಲೀಸ್ ಆಗಿದೆ. ಒಂದು ಎಪಿಕ್ ಡ್ರಾಮಾಗೆ ಸೆಟ್ ಮಾಡಿತ್ತು, ತುಂಬಾ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿತ್ತು. ಆದ್ರೆ ಈ ಮೂವಿ ಎಕ್ಸ್ಪೆಕ್ಟೇಷನ್ ಹೋಲ್ಡ್ ಮಾಡ್ತಾ ಅಥವಾ ಆಡಿಯನ್ಸ್ ಗೆ ಡಿಸಪಾಯಿಂಟ್ ಮಾಡ್ತಾ ಅಂತ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಡೈರೆಕ್ಟರ್ ಬಗ್ಗೆ ಮಾತಾಡಿದರೆ ಈ ಮೂವಿನ ಕೋ ಡೈರೆಕ್ಟ್ ಮಾಡಿದ್ದಾರೆ ಕ್ರಿಶ್ ಹಾಗೂ ಜ್ಯೋತಿ ಕೃಷ್ಣ ಅವರು. ಮತ್ತೆ ಮೇನ್ ರೋಲ್ ನಲ್ಲಿ ಪವನ್ ಕಲ್ಯಾಣ್, ಬಾಬಿ ಡಿಯೋಲ್ ಹಾಗೂ ನಿಧಿ ಅಗರ್ವಾಲ್ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಮಾತಾಡಿದ್ರೆ ಮೂವಿ ಸೆಟ್ ಆಗಿದೆ 1670s ಅಲ್ಲಿ, ಮುಘಲ್ ಎಂಪರರ್ ಟೈಮ್ ಅಲ್ಲಿ, ಎಸ್ಪೆಷಲಿ ಔರಂಗಜೇಬ್ ಪೀರಿಯಡ್ ಅಲ್ಲಿ. ಆ ಸಮಯದಲ್ಲಿ ವೀರಬಂದಿ ಒಬ್ಬ ಡೈಮಂಡ್ ಗಳನ್ನ ಕದ್ದಿ ಬಡವರಿಗೆ ಸಹಾಯ ಮಾಡ್ತಿರ್ತಾನೆ. ಅದಾದ್ಮೇಲೆ ಒಂದ್ ಸಮಯದಲ್ಲಿ ಸಿಗಾಕೊಂತಾನೆ ಕಳ್ತನ ಮಾಡ್ಬೇಕಾರೆ. ಅದಾದ್ಮೇಲೆ ಒಂದು ಟಾಸ್ಕ್ ವಹಿಸ್ತಾರೆ, ನೀನು ಹೋಗಿ ಕೊಯ್ನೂರ್ ಡೈಮಂಡ್ ನ ಕತ್ಕೊಂಡ್ ಬರ್ಬೇಕು, ಅದು ಯಾರ ಹತ್ರ ಇದೆ ಅಂತೆಲ್ಲ ಹೇಳ್ತಾರೆ. ಒಂದು ಎಪಿಕ್ ಡ್ರಾಮಾಗೆ ಸೆಟ್ ಮಾಡುತ್ತೆ ಸ್ಟೇಜ್. ಬಟ್ ಹೋಗ್ತಾ ಹೋಗ್ತಾ ಮೂವಿ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡುತ್ತೆ ನಿಮ್ಗೆ. ಮತ್ತೆ ವೀರ ಯಾರು, ಅವ್ನ ಪಾಸ್ಟ್ ಏನು, ಮತ್ತೆ ಅವ್ನಿಗೆ ಹಿಂಗ್ ಇಷ್ಟೊಂದು ಸ್ಕಿಲ್ಸ್ ಇದೆ ಅಂತ ಎಲ್ಲ ನೀವು ಮೂವಿ ನೋಡಿ ತಿಳ್ಕೊಬೇಕು. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಇಬ್ರು ಡೈರೆಕ್ಟರ್ಸ್ ಏನ್ ಮಾಡಿದಾರೆ ಅಂತ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಇಂಟೆಂಟ್ ಇತ್ತು, ಒಳ್ಳೆ ಟಾಪಿಕ್ ಇತ್ತು, ಬಟ್ ಎಕ್ಸಿಕ್ಯೂಷನ್ ಮಾತ್ರ ಫೇಲ್ ಆಗಿದೆ. ತುಂಬಾ ಇನ್ಕನ್ಸಿಸ್ಟೆನ್ಸಿ ಇದೆ. ಮತ್ತೆ ಮೂವಿನ ಹಾಫ್ ಅನ್ ಅವರ್ ಅಲ್ಲಿ ಮುಗಿಸ್ಕೊಡೋದಿತ್ತು, ಬಟ್ 2.5 ಗಂಟೆ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟ್ ಗೋಸ್ಕರ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಡೈರೆಕ್ಷನ್ ಅಂತೂ ಖಂಡಿತವಾಗ್ಲೂ ಫೇಲ್ ಆಗಿದೆ. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟಕ್ಕಷ್ಟೇ. ಫಸ್ಟ್ ಹಾಫ್ ಸ್ವಲ್ಪ ನೋಡಬಹುದು, ಬಟ್ ಸೆಕೆಂಡ್ ಹಾಫ್ ಮಾತ್ರ ಖಂಡಿತವಾಗ್ಲೂ ನೋಡಕ್ಕಾಗಲ್ಲ. ತುಂಬಾ ಇನ್ಕನ್ಸಿಸ್ಟೆನ್ಸಿ ಇದೆ, ಮತ್ತೆ ಫ್ಲೋಟ್ ಆಗ್ತಾ ಇದೆ ಸುಮ್ನೆ ಕತೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಪವನ್ ಕಲ್ಯಾಣ್ ಅವರು ಫಸ್ಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಕಮಾಂಡಿಂಗ್ ಆಗಿದ್ದಾರೆ. ಜೊತೆಗೆ ಅವ್ರ ಎಂಟ್ರಿ ತುಂಬಾ ಚೆನ್ನಾಗಿದೆ, ಜೊತೆಗೆ ಸ್ವಲ್ಪ ಕಾಮಿಕ್ ರಿಲೀಫ್ ಕೊಡುತ್ತೆ. ಮತ್ತೆ ರಾಮ್ ಲೈಫ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟಕ್ಕಷ್ಟೇನೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿಲ್ಲ. ಅವ್ರ ಡೈಲಾಗ್ಸ್ ತುಂಬಾ ಫ್ಲಾಟ್ ಅನ್ಸುತ್ತೆ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡಿಲ್ಲ. ಸೊ ಹೇಳ್ಬೇಕಂದ್ರೆ ಪವನ್ ಕಲ್ಯಾಣ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲ. ಬಾಬಿ ಡಿಯೋಲ್ ಅವ್ರ ಪರ್ಫಾರ್ಮೆನ್ಸ್ ಪರವಾಗಿಲ್ಲ, ಅವ್ರ ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಸಿಕ್ಕಿರೋ ಟೈಮಲ್ಲಿ ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿ ಮೂಡ್ ಬಂದಿದೆ. ನಿಧಿ ಅಗರ್ವಾಲ್ ಅವ್ರದ್ದು ಅದೇ ಪ್ರಾಬ್ಲಮ್, ಅವ್ರಿಗೂ ಸ್ಕ್ರೀನ್ ಟೈಮ್ ತುಂಬಾ ಕಮ್ಮಿ ಇದೆ, ಕ್ಯಾರೆಕ್ಟರ್ ಅಂಡರ್ ಡೆವಲಪ್ಡ್ ಇದೆ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಅದು ಆವರೇಜ್ ಅಂತ ಹೇಳ್ಬಹುದು. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಸೆಟ್ ನೆಲ್ಲ ತೋರಿಸಬೇಕಾದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಬಟ್ ಹೋಗ್ತಾ ಹೋಗ್ತಾ ಅದು ಡಲ್ ಆಗೋಗುತ್ತೆ. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ 2 ಸಾಂಗ್ ಸಕ್ಕತ್ತಾಗಿದೆ. ಬಟ್ ಸಾಂಗ್ ಪ್ಲೇಸ್ಮೆಂಟ್ ಸ್ವಲ್ಪ ಸರಿಯಾಗಿರಲ್ಲ. ಬಟ್ ಓಕೆ, ಸಾಂಗ್ಸ್ ವರ್ಕ್ ಆಗಿದೆ. ಬಿಜಿಎಂ ಕೂಡ ಪರವಾಗಿರಲಿಲ್ಲ. ಅದೇ ಆಡಿಯನ್ಸ್ ಗೆ ಸ್ವಲ್ಪ ಕೂರ ಮಾಡಿದೆ ಥಿಯೇಟರ್ ಅಲ್ಲಿ. ಎಸ್ಪೆಷಲಿ ಬಾಬಿ ಡಿಯೋಲ್ ಅವರ ಥೀಮ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಪವನ್ ಕಲ್ಯಾಣ್ ಅವರ ಎಮೋಷನಲ್ ಸೀಕ್ವೆನ್ಸಸ್ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ಬಹುದು. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಮಾತಾಡಿದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಕಾಸ್ಟ್ಯೂಮ್ಸ್ ಅಂತೂ ಸಖತ್ತಾಗಿ ಮೂಡ್ ಬಂದಿದೆ. ಮತ್ತೆ ಎಷ್ಟೊಂದು ಸೆಟ್ಸ್ ಚೆನ್ನಾಗಿದೆ. 1-2 ಸೆಟ್ ನೋಡ್ಬೇಕಾದ್ರೆ ಯಾಕೆ ಈ ತರ ಮಾಡಿದಾರೆ ಅಂತ ಅನ್ಸುತ್ತೆ. ಬಟ್ ಅದ್ ಬಿಟ್ರೆ ಮಿಕ್ಕಿದೆಲ್ಲ ಪರವಾಗಿರ್ಲಿಲ್ಲ. ವಿಎಫ್ಎಕ್ಸ್ ಬಗ್ಗೆ ಮಾತಾಡಿದ್ರೆ ವಿಎಫ್ಎಕ್ಸ್ ಮಾತ್ರ ಖಂಡಿತವಾಗ್ಲೂ ಕೆಟ್ಟದಾಗಿತ್ತು. ಮೂವಿ ನೋಡ್ಕೊಂಡು ಬಂದಿರೋರು ಯಾರನ್ನೇ ಕೇಳಿದ್ರು ಇದೇ ಪಾಯಿಂಟ್ ಹೇಳ್ತಾರೆ, ತುಂಬಾ ಕೆಟ್ಟದಾಗ ಮಾಡಿದ್ದಾರೆ. ನೋಡ್ಬೇಕಾದ್ರೆ ನಗು ಬರ್ತಿತ್ತು, ಅಷ್ಟು ಕೆಟ್ಟದಾಗಿದೆ. ಆಕ್ಷನ್ಸ್ ಬಗ್ಗೆ ಮಾತಾಡಿದ್ರೆ ಆಕ್ಷನ್ಸ್ ಪರವಾಗಿರ್ಲಿಲ್ಲ, ಬಟ್ ಅಷ್ಟು ಚೆನ್ನಾಗೂ ಇರ್ಲಿಲ್ಲ. ಸ್ವಲ್ಪ ನಗು ಬರಂಗೂ ಇತ್ತು, ಹೆಂಗೆಂಗೋ ಮಾಡಿದ್ದಾರೆ. ಎಡಿಟಿಂಗ್ ಬಗ್ಗೆ ಮಾತಾಡಿದ್ರೆ ಎಡಿಟಿಂಗ್ ಕೂಡ ಅಷ್ಟಕ್ಕಷ್ಟೇ. ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಬೇರೆಬಲ್ ಅನ್ಸುತ್ತೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಮಾತ್ರ ನಿಜವಾಗ್ಲೂ ಕೆಟ್ಟದಾಗ ಮಾಡಿದ್ದಾರೆ. ಎಷ್ಟಿ ಕಟ್ ಮಾಡ್ದಂಗಿದೆ. ಆ ಫುಟೇಜ್ ತೆಗ್ದಿಲ್ಲಾಕು, ಇಲ್ಲಿ ತೆಗ್ದಲ್ಲಾಕು ಅಂತ ಮಾಡ್ದಂಗಿದೆ. ಅವ್ರ ಹತ್ರ ಮೋಸ್ಟ್ಲಿ ಟೈಮ್ ಇರಲಿಲ್ಲ ಅನ್ಸುತ್ತೆ ಫೈನಲ್ ಔಟ್ಪುಟ್ ಕೊಡಕ್ಕೆ, ಅದಕ್ಕೆ ಹಿಂಗ್ ಮಾಡಿದ್ದಾರೆ. ಫೈನಲಿ ಈ ಮೂವಿನಲ್ಲಿ ನನಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಈ ಮೂವಿನಲ್ಲಿ ಒಂದು ಕುಸ್ತಿ ಸೀಕ್ವೆನ್ಸ್ ಇದೆ. ಅದ್ರಲ್ಲಿ ಪವನ್ ಕಲ್ಯಾಣ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಜಾನ್ ಸೀನಾ ಅವ್ರ ಎಫ್ಯೂಲ್ ಹಾಕಿ ಜನಕ್ಕೆ ತುಂಬಾ ಖುಷಿ ಕೊಡ್ತಾರೆ. ಆ ಸೀಕ್ವೆನ್ಸ್ ಚೆನ್ನಾಗಿದೆ. ಈ ಮೂವಿನಲ್ಲಿ ನನಗೆ ಏನ್ ಇಷ್ಟ ಆಗಲಿ ಅಂದ್ರೆ, ಎಷ್ಟೊಂದು ಸೀಕ್ವೆನ್ಸ್ ಕಾಮಿಡಿ ಆಗಿದೆ, ನೋಡ್ಬೇಕಾದ್ರೆ ನಗು ಬರುತ್ತೆ. ಇನ್ಫ್ಯಾಕ್ಟ್ ನಾನು ನಗ್ತಾ ಇದ್ದೆ, ಇಲ್ಲ ಅಂತ ಹೇಳಲ್ಲ, ನನ್ನ ಜೊತೆ ಕೂತಿದವರು ನಗ್ತಾ ಇದ್ರು, ಆ ತರನೇ ಮಾಡಿದ್ದಾರೆ. ಫೈನಲ್ ವರ್ಡಿಕ್ಟ್ ಹೇಳಿದ್ದಾರೆ, ಹರಿಹರ ವೀರಮಲ್ಲು ಮೂವಿ ಮೇಲೆ ನಂಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಾನಂತೂ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ದೆ. ಬಟ್ ಈ ಮೂವಿ ನನಗೆ ಡಿಸಪಾಯಿಂಟ್ ಮಾಡ್ತು. ಇನ್ಫ್ಯಾಕ್ಟ್ ನಾನು ನೆಕ್ಸ್ಟ್ ಪಾರ್ಟ್ ಹೆಸರು ತೋರಿಸಿದಂಗೆ ಥಿಯೇಟರ್ ಇಂದ ಹೊರಗೆ ಬಂದೆ, ಅಷ್ಟು ಡಿಸಪಾಯಿಂಟ್ ಆಗೋಗಿದೆ ನಾನು. ಕೆಲವು ಸೀಕ್ವೆನ್ಸಸ್ ಅಂತೂ ನಗಂಗಿತ್ತು, ಆಕ್ಷನ್ಸ್ ನಗಂಗಿತ್ತು. ಸ್ಕ್ರೀನ್ ಪ್ಲೇ ಚೆನ್ನಾಗಿರಲ್ಲ, ಯಾವುದೇ ರೀತಿಯಾದ ಡೈರೆಕ್ಷನ್ ಇಟ್ಕೊಂಡು ಹೋಗಿಲ್ಲ. ಸುಮ್ಮನೆ ಅರ್ಧ ಗಂಟೆ ತೋರಿಸಬೇಕಾದ್ರೆ ಮೂವಿನ 2.5 ಗಂಟೆ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿರ್ಲಿಲ್ಲ, ಇನ್ಕನ್ಸಿಸ್ಟೆನ್ಸಿ ತುಂಬಾ ಇತ್ತು, ಕ್ಯಾರೆಕ್ಟರ್ಸ್ ಎಲ್ಲ ಅಂಡರ್ ಡೆವಲಪ್ಡ್ ಇತ್ತು. ವಿಎಫ್ಎಕ್ಸ್ ಅಂತೂ ಕೆಟ್ಟದಾಗಿತ್ತು. ಮ್ಯೂಸಿಕ್ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಪವನ್ ಕಲ್ಯಾಣ್ ಅವರ ಟೈಟಲ್ ತೋರಿಸೋ ಸೀಕ್ವೆನ್ಸ್ ಚೆನ್ನಾಗಿದೆ. ಜೊತೆಗೆ ಅವ್ರ ಎಂಟ್ರಿ ಕೂಡ ಪರವಾಗಿರ್ಲಿಲ್ಲ. ಬಟ್ ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಪವನ್ ಕಲ್ಯಾಣ್ ಫ್ಯಾನ್ಸ್ ಗೆ ಈ ಮೂವಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರನ್ನ ಎಷ್ಟೊಂದ್ ದಿನ ಆದ್ಮೇಲೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀವಿ, ಅದಕ್ಕೋಸ್ಕರ ಖುಷಿ ಆಗುತ್ತೆ. ಅದ್ ಬಿಟ್ಟು ಈ ಮೂವಿನಲ್ಲಿ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 2.5 out of 5. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.